ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಭಕ್ತ ಕಾರ್ಯ ಕಲ್ಪದ್ರುಮ ಗುರು ಸಾರ್ವಭೌಮ ಶ್ರೀಮದ್ ರಾಜಾಧಿರಾಜ ಯೋಗಿರಾಜ ತ್ರಿಭುವನಾನಂದ ಅದ್ವೈತ ಅಭೇದ ನಿರಂಜನ ನಿರ್ಗುಣ ನಿರಾಲಂಬ ಪರಿಪೂರ್ಣ ಸದೋದಿತ ಸಕಲ ಮತ ಸ್ಥಾಪಿತ ಸದ್ಗುರು ಶ್ರೀ ಮಾಣಿಕ ಪ್ರಭು ಮಹಾರಾಜ್ ಕಿ ಜೈ. ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ 6ನೇ ಭಾಗ ಉತ್ತರಕಾಂಡ ಚತುರ್ಥ ಸ್ಕಂದ ಚತುರ್ಥ ದತ್ತಾವತಾರಿ ಶ್ರೀ ಮಾಣಿಕ ಪ್ರಭುಗಳ ಕುರಿತಾದ ಮಾಣಿಕ ನಗರದಲ್ಲಿ ನಡೆದ ಪ್ರಸಂಗಗಳ ಮುಂದುವರಿದ 5ನೇ ಭಾಗದಲ್ಲಿ ತುಕಾರಾಮನಿಗೆ ಸ್ವರೂಪ ಸಾಕ್ಷಾತ್ಕಾರ ಮಾಡಿಸಿದ್ದು, ಹುಸೇನ ಖಾನನ ಗಾಯನ ಪ್ರಸಂಗ ಅಲ್ಲದೆ ನಾನಾ ಸಾಹೇಬರ ನರ್ತನ ಪ್ರಸಂಗವೆಂಬ 17ನೆಯ ಅಧ್ಯಾಯಕ್ಕೆ ಸ್ವಾಗತ. ಪ್ರಭುಗಳು ಸಾಕ್ಷಾತ್ ದತ್ತ ಸ್ವರೂಪಿಯಾಗಿದ್ದರು. ಅವರು ಸಮಸ್ತ ಭಕ್ತರ ಉದ್ಧಾರಕ್ಕಾಗಿಯೇ ಜನ್ಮ ತಳೆದರು. ಅಷ್ಟೇ ಅಲ್ಲದೆ ಪ್ರಭುಗಳು ಸಮಸ್ತ ಜಗತ್ತಿಗೆ ಸನ್ಮಾರ್ಗವನ್ನು ತೋರಿಸಲೆಂದೇ ಸದ್ಗುರುವಾಗಿ ಈ ಧರೆಗೆ ಅವತರಿಸಿ ಬಂದಿದ್ದರು. ಅವರು ಯೋಗಿಗಳಲ್ಲಿ ಸರ್ವಶ್ರೇಷ್ಠ ಯೋಗಿಗಳಾಗಿದ್ದರು. ರಾಜರಲ್ಲಿ ಸರ್ವಶ್ರೇಷ್ಠ ರಾಜರಾಗಿದ್ದರು. ಎಲ್ಲಕ್ಕೂ ಮಿಗಿಲಾಗಿ ಅವರು ಅವಧೂತರಾಗಿದ್ದರು. ಅಂತಹ ಪ್ರಭುವಿನ ದರ್ಬಾರಿನಲ್ಲಿ ನಿತ್ಯವೂ ಭಕ್ತರ ಸಂಖ್ಯೆ ಏರುತ್ತಲೇ ನಡೆಯಿತು. ಆಗಾಗ ಪ್ರಭು ಸನ್ನಿಧಿಯಲ್ಲಿ ಅಘಟಿತ ಘಟನೆಗಳು ಜರುಗಹತ್ತಿದವು. ಹೀಗಿರಲು ಒಂದು ದಿನ ತುಕಾರಾಮನೆಂಬುವನು ಪ್ರಭುವಿನ ದರ್ಶನಾರ್ಥವಾಗಿ ಮಾಣಿಕ ನಗರಕ್ಕೆ ಬಂದನು. ಅವನು ಪ್ರಭುವಿನ ಪರಮ ಭಕ್ತನಾಗಿದ್ದನು. ಆ ದಿನ ಪ್ರಭು ದರ್ಶನದ ನಂತರ ಅವನು ಪ್ರಭುವನ್ನು ಕುರಿತು ನನಗೆ ಆತ್ಮಸಾಕ್ಷಾತ್ಕಾರ ಬೇಕೆಂದು ಬೇಡಿಕೊಳ್ಳುವನು. ಆಗ ಪ್ರಭುಗಳು ಅವನ ಮನದ ಇಂಗಿತವನ್ನು ಕೇಳಿ ಸಂತಸಪಟ್ಟು ಅವನಿಗೆ ಆತ್ಮರೂಪ ಪ್ರತೀತಿ ಎಂಬ ಗ್ರಂಥವನ್ನು ಕೊಟ್ಟು ಅದನ್ನು ದಿನಾಲು ಓದಲು ಹೇಳಿದರು. ತುಕಾರಾಮನು ಆ ಗ್ರಂಥವನ್ನು ಮನೆಗೆ ತೆಗೆದುಕೊಂಡು ಹೋಗಿ ದಿನಾಲು ಓದಹತ್ತಿದನು. 1 ತಿಂಗಳಾದರೂ ಅವನಿಗೆ ಏನೂ ತಿಳಿಯದೆ ಮತ್ತೆ ಪ್ರಭುವಿನ ಹತ್ತಿರ ಬಂದು ಅವರ ದರ್ಶನದ ನಂತರ, ಪ್ರಭುಗಳೇ, ನೀವೇ ಸಾಕ್ಷಾತ್ ದೇವರಿರಲು ಈ ಟೊಳ್ಳು ಗ್ರಂಥ ನನಗೆ ಬೇಡವೆಂದು ಆ ಗ್ರಂಥವನ್ನು ಅವರಿಗೆ ಮತ್ತೆ ಹಿಂದಿರುಗಿಸಿದನು. ಆಗ ಪ್ರಭುಗಳಿಗೆ ಅವನ ಮೇಲೆ ದಯ ಬಂದು ಅವನಿಗೆ ಭಂಡಾರಖಾನೆಗೆ ಹೋಗಿ ಊಟ ಮಾಡಿ ಬರಲು ಹೇಳಿದರು. ನಂತರ ಅವನು ಅಲ್ಲೇ ಇಟ್ಟು ಹೋದ ಕಂಬಳಿಯನ್ನು ತಾವೇ ಹೊದ್ದುಕೊಂಡು ಕುಳಿತರು. ನಂತರ ತುಕಾರಾಮನು ಪ್ರಸಾದ ಸ್ವೀಕರಿಸಿ ಬಂದ ಮೇಲೆ ಆ ಕಂಬಳಿಯನ್ನು ಅವನಿಗೆ ತಿರುಗಿ ಕೊಡುವರು. ಆಗ ಅವನು ತನ್ನ ಕಂಬಳಿಯನ್ನು ಹೊದ್ದುಕೊಂಡ ಕೂಡಲೇ ಅವನಲ್ಲಿ ಚಿತ್ತವೃತ್ತಿ ಲಯವಾಗಿ ಅವನಿಗೆ ಸಮಾಧಿ ಉಂಟಾಗಿತು. ಸ್ವರೂಪ ಸಾಕ್ಷಾತ್ಕಾರದ ಪ್ರತ್ಯಕ್ಷ ಅನುಭವ ಉಂಟಾಗಿ ಅದೇ ಆನಂದದಲ್ಲಿ ಅವನು ಹೊಯ್ದಾಡತೊಡಗಿದನು. ಆಗ ಪ್ರಭುಗಳು ಏನಾಯಿತೆಂದು ಕೇಳಲು ಅವನು ಪ್ರಭುವನ್ನು ಕುರಿತು, ಮಹಾರಾಜ, ಏನು ಆಗಬೇಕಾಗಿತ್ತೋ ಅದು ಈಗ ದೊರಕಿತು. ನಾನೀಗ ಧನ್ಯನಾದೆ ಎಂದು ನುಡಿದನು. ಸದಾ ಪ್ರಕಾಶಮಾನರಾದ ಪ್ರಭುಗಳು ಏನು ಬೇಕಾದರೂ ಸಾಮರ್ಥ್ಯ ಹೊಂದಿದವರಾಗಿದ್ದರು. ಹೀಗಿರಲು ಆ ತುಕಾರಾಮನು ಮುಂದೆ ವಿದೇಹ ಸ್ಥಿತಿಯಲ್ಲಿದ್ದು ಮುಕ್ತನಾದನು. ಹೀಗೆ ಪ್ರಭುಗಳು ಭೇದರಹಿತರಾಗಿದ್ದು ಸರ್ವರಿಗೂ ಸಮಾನತೆಯ ದೃಷ್ಟಿಯಿಂದ ನೋಡುತ್ತಿದ್ದರು. ಮಾಣಿಕ ನಗರದಲ್ಲಿ ಇರುವಾಗ ಪ್ರಭುವಿನ ಕೀರ್ತಿಯು ದೂರದವರೆಗೂ ಪಸರಿಸಿತು. ಪ್ರಭು ದರ್ಶನ ಪಡೆಯುವ ಇಚ್ಛೆಯಿಂದ ರಾಜ ಮಹಾರಾಜರು, ಅಮೀರ ಉಮರಾವರು, ಜಹಗೀರದಾರರು ಇನ್ನಿತರ ದೊಡ್ಡ ಜನರು ನಿರಂತರವಾಗಿ ಅಲ್ಲಿಗೆ ಬರುತ್ತಲೇ ಇದ್ದರು. ತಮ್ಮ ರಾಜ್ಯಕ್ಕೆ ಭೂಷಣಪ್ರಾಯರಾಗಿದ್ದ ಈ ನರರೂಪ ರತ್ನದ ಕೀರ್ತಿ ಆ ಕಾಲದ ಅಲಾ ಹಜರಾತ್, ನಾಸೀರ್ ಉದ್ದವಲ ಇವರ ಕಿವಿಗೂ ತಾಕಿತು. ಆದರೆ ಸರ್ಕಾರದ ಉನ್ನತ ಹುದ್ದೆಯಲ್ಲಿರುವ ತಾನು ಪ್ರಭು ದರ್ಶನ ಹೇಗೆ ತೆಗೆದುಕೊಳ್ಳುವುದು ಎನ್ನುವ ಚಿಂತೆಯಲ್ಲಿದ್ದನು. ಆದ್ದರಿಂದ ಎಲ್ಲರೂ ಸೇರಿ ಪ್ರಭುವನ್ನೇ ಹೈದರಾಬಾದಿಗೆ ಕರೆತರುವ ಯೋಜನೆ ಹಾಕಿದರು. ಸಾಲ್ ರಜಂಗ್ ಬಹದ್ದೂರನ ವಿಶ್ವಾಸಿಕರಲ್ಲಿ ಅರಬ ಸೈನ್ಯದ ಸೇನಾಧಿಪತಿ ಯಶವಂತರಾಯನನ್ನು ಆ ಕಾರ್ಯಕ್ಕೆ ನೇಮಿಸಿದರು. ಯಶವಂತರಾವನು ಬ್ರಾಹ್ಮಣನಾಗಿದ್ದು ಒಳ್ಳೆ ಮುತ್ಸದ್ದಿಯೂ ಆಗಿದ್ದನು. ಜಹಗೀರದ ಆಸೆ ತೋರಿಸಿ ವಿಶ್ವ ಪ್ರಯತ್ನ ಮಾಡಿ ಪ್ರಭುವನ್ನು ಹೈದರಾಬಾದಿಗೆ ಕರೆದುಕೊಂಡು ಬರಲು ಸೂಚಿಸಿದರು. ಮಾರನೇ ದಿನ ಕುದುರೆ ಸವಾರರು ಪಾಲಕ್ಕಿ, ಮೇಣೆ ಇತ್ಯಾದಿಗಳನ್ನು ತೆಗೆದುಕೊಂಡು ಯಶವಂತರಾಯನು ಹುಮನಾಬಾದಿನತ್ತ ಹೊರಟನು. ಜೊತೆಗೆ 60,000 ಜಹಗೀರದ ಸನದು ಕೂಡ ಪಡೆದುಕೊಂಡಿದ್ದನು. ಹಾಗೆಯೇ ಹೊರಟು ಹುಮನಾಬಾದಿನ ಹತ್ತಿರದ ಮಾಣಿಕ ನಗರಕ್ಕೆ ಬಂದ ಯಶವಂತರಾಯನು ಪ್ರಭುವಿಗೆ ನಮಸ್ಕರಿಸಿ ತಾನು ಬಂದ ಉದ್ದೇಶವನ್ನು ಹೇಳಿದನು. ಅಲ್ಲದೆ ತಾನು ತಂದ ಸನದನ್ನು ಪ್ರಭುಗಳಿಗೆ ಸಮರ್ಪಿಸಿದನು. ಆಗ ಅವನ ಆಗ್ರಹವನ್ನು ಆಲಿಸಿದ ಪ್ರಭುಗಳು ಅವನನ್ನು ಕುರಿತು, ಅಯ್ಯ, ನಾವು ಫಕೀರರು, ನಮಗೆ ಜಹಗೀರು ತೆಗೆದುಕೊಂಡು ಏನು ಮಾಡುವುದು? ನಾವು ಯಾವ ಕಡೆಗೆ ಮುಖ ಮಾಡುವೆವೋ ಅದೇ ನಮ್ಮ ಜಹಗೀರು. ಎಲ್ಲೋ ಇಡೀ ವಿಶ್ವವೇ ಪ್ರಭು ರಾಜ್ಯವಿರಲು ನಿನ್ನ ರಾಜನು ನನಗೇನು ಕೊಡುವನು? ಇನ್ನು ನಿನ್ನ ರಾಜನಿಗೆ ಹೆಚ್ಚಾಗಿ ಬೇಕಾಗಿದ್ದರೆ ಇಲ್ಲಿಗೆ ಬರಲು ಹೇಳಿ. ಅಷ್ಟೇ ಅಲ್ಲ,
ನಾನು ಇಲ್ಲಿ ಇರುವುದರಿಂದಲೇ ನಿನ್ನ ರಾಜ್ಯವು ಸ್ಥಿರವಾಗಿ ಉಳಿದಿದೆ ಎಂದು ನಿನ್ನ ರಾಜನಿಗೆ ಹೇಳು ಎಂದು ಪ್ರಭು ಯಶವಂತರಾಯನಿಗೆ ಖಂಡ ತುಂಡವಾಗಿ ನುಡಿದರು. ಪ್ರಭುವಿನ ಮಾತಿನಲ್ಲಿ ಬಂಧಿಸಲು ಸಾಧ್ಯವೇ? ಯಶವಂತರಾಯನು ಪ್ರಭುವನ್ನು ಮಾತಿನಲ್ಲಿ ಬಂಧಿಸಲು ಸಾಧ್ಯವೇ? ಯಶವಂತರಾಯನು ನಿರುಪಾಯನಾಗಿ ಹಿಂದಿರುಗಿ ಹೈದರಾಬಾದಿಗೆ ಹೋದನು. ಇರಲಿ, ಪ್ರಭು ದರಬಾರದಲ್ಲಿ ಹಿಂದೂಸ್ತಾನದಲ್ಲಿಯ ಬಹುತರವಾದ ಗುಣವಂತ ಜನರು ಬರುತ್ತಿದ್ದರು. ಅವರಲ್ಲಿ ನಾಮಾಂಕಿತ ಗವಾಯಿ ಜನರು ಹೆಚ್ಚಾಗಿ ಇರುತ್ತಿದ್ದರು. ಪ್ರಭುಗಳು ಗಾಯನ ಪ್ರೇಮಿಯಾಗಿದ್ದರು. ಅಷ್ಟೇ ಅಲ್ಲದೆ ಗಾಯನ ಶಾಸ್ತ್ರದಲ್ಲಿ ಅವರು ಪೂರ್ಣ ಪರಿಣಿತಿಯನ್ನು ಹೊಂದಿದ್ದರು. ರಾಜಾಧಿರಾಜರಿಂದ ಸಂಭಾವನೆ ದೊರೆತರು ಗುಣದ ಪರೀಕ್ಷೆಯು ಸ್ವತಃ ರಾಜರಿಗೆ ಅಷ್ಟರ ಮಟ್ಟಿಗೆ ಇದ್ದ ಮೂಲಕ ನಿಜವಾದ ಗುಣಪ್ರದರ್ಶನ ಅವರ ಹತ್ತಿರ ಆಗುತ್ತಿರಲಿಲ್ಲ. ಗುಣಿ ಜನರಿಗೆ ಗುಣಜ್ಞನ ಪ್ರೇಮವಿರುವುದರಿಂದ ದೂರದಿಂದ ಗವಾಯಿಗಳು ಇಲ್ಲಿಗೆ ಬರುತ್ತಿದ್ದರು. ಆಗಿನ ಕಾಲದಲ್ಲಿ ಹೈದರಾಬಾದ್ ಪಟ್ಟಣಕ್ಕೆ ಬಂದ ಯಾವುದೇ ಪ್ರಕಾರದ ಗುಣವಾನ ಮನುಷ್ಯನಿದ್ದರೂ ಮಾಣಿಕ ನಗರಕ್ಕೆ ಬರದೆ ಹೋಗುತ್ತಿರಲಿಲ್ಲ. ಅಷ್ಟೇ ಅಲ್ಲದೆ ದೇಶದ ನಾನಾ ಭಾಗಗಳಿಂದ ಪ್ರಖ್ಯಾತ ಗಾಯಕರು ಪ್ರಭುಗಳ ದರ್ಬಾರಿಗೆ ಬರುತ್ತಿದ್ದರು. ಹೀಗಿರಲು ಒಮ್ಮೆ ಪ್ರಖ್ಯಾತ ಗವಾಯಿಯಾದ ಹುಸೇನ್ ಖಾನರು ಪ್ರಭುವಿನ ಲೌಕಿಕವನ್ನರಿತು ಇಲ್ಲಿಗೆ ಬಂದಿದ್ದರು. ಅವನು ದೇಶದ ಹಲವಾರು ಸಂಸ್ಥೆಗಳಿಗೆ ಹೋಗಿ ಮಾನ ಸಮ್ಮಾನಗಳನ್ನು ಸ್ವೀಕರಿಸಿ ಬಂದಿದ್ದನು. ಅವನಿಗೆ ಅವನ ಕಲೆಯ ಬಗ್ಗೆ ಬಹಳ ಅಹಂಕಾರವಿತ್ತು. ಅವನಿಗೆ ಎಷ್ಟೊಂದು ಸಂಭಾವನೆ ದೊರೆತರೂ ತೃಪ್ತಿ ಇರಲಿಲ್ಲ. ಒಮ್ಮೆ ಒಂದು ರಾಜ ದರಬಾರದಲ್ಲಿ ಅವನ ಗಾಯನ ನಡೆದಾಗ ಸ್ವತಃ ರಾಜನು ಅವನಿಗೆ ಶಹಬಾಸ್ಗಿರಿ ಕೊಟ್ಟರೂ ಅವನಿಗೆ ತೃಪ್ತಿಯಾಗಲಿಲ್ಲ. ಮುಂದೆ ಅವನು ತಿರುಗಾಡುತ್ತಾ ಪ್ರಭುವಿನ ಕೀರ್ತಿ ಕೇಳಿ ಮಾಣಿಕ ನಗರಕ್ಕೆ ಬಂದನು. ಅಲ್ಲಿ ಎಲ್ಲರಿಗೂ ಊಟ ವಸತಿ ವ್ಯವಸ್ಥೆಯಿತ್ತು. ಆದರೆ ಹುಸೇನ್ ಖಾನನಿಗೆ ಗಾಯನ ಪ್ರದರ್ಶನ ಮಾಡಲು ಅವಕಾಶ ದೊರೆಯದೆ ಅವನು ಖಿನ್ನ ಮನಸ್ಕನಾದನು. ಹೀಗೆಯೇ ಹಲವು ದಿನಗಳು ಉರುಳಲು ಮುಂದೊಂದು ದಿನ ಪ್ರಭುವಿನ ಮುಂದೆ ತನ್ನ ಗಾಯನ ಪ್ರಯೋಗ ಮಾಡಲು ಅವಕಾಶ ದೊರೆಯಿತು. ಅಂದು ಅವನು ತನ್ನ ಗಾಯನವನ್ನು ಪ್ರಭುಗಳು ಲಕ್ಷ್ಯಪೂರ್ವಕವಾಗಿ ಕೇಳಬೇಕೆಂದು ಬಹಳ ಸುಶ್ರಾವ್ಯವಾಗಿ ಹಾಡಹತ್ತಿದನು. ಆಗ ಪ್ರಭುಗಳು ವಾ ವಾ ಶಹಬಾಸ್ ಎಂದು ನುಡಿಯಲು ಅವನಿಗೆ ತನ್ನ ಗರ್ವಭಂಗವಾಗಿ ಜ್ಞಾನೋದಯವಾಯಿತು. ನಂತರ ಗಾಯನ ಮುಗಿಸಿ ಪ್ರಭುವಿಗೆ ದಂಡವತ್ ಹಾಕಿ ಇನ್ನು ಮುಂದೆ ತಮ್ಮ ಚರಣ ಹೊರತು ಬೇರೆಲ್ಲಿಯೂ ಗಾಯನ ಮಾಡುವುದಿಲ್ಲವೆಂದು ನಿಶ್ಚಯ ಮಾಡಿದನು. ಪ್ರಭುಗಳು ಅವನನ್ನು ಗೌರವಿಸಿ ಮುಂದೆ ತಮ್ಮ ದರಬಾರನಲ್ಲಿಯೇ ಇಟ್ಟುಕೊಂಡರು. ಹೀಗಿರಲು ಮುಂದೆ ಅವನಿಗೆ ಪ್ರಭುವಿನ ಗಾಯನವನ್ನು ಕೇಳುವ ತವಕ ಉಂಟಾಗುವುದು. ಆದರೆ ಅವರು ದರಬಾರಿನಲ್ಲಿ ಹಾಡುವುದು ಶಕ್ಯವಾಗಲಿಲ್ಲ. ಹೀಗೆಯೇ 6 ತಿಂಗಳು ಗತಿಸಲು ಒಂದು ದಿನ ನಿತ್ಯದಂತೆ ಪ್ರಭುಗಳು ತನ್ನ ಗುಡಿಸಲಿನಲ್ಲಿ ಕುಳಿತು ಹಾಡುತ್ತಿರುವುದನ್ನು ಹೊರಗೆ ತಿರುಗಾಡುತ್ತಿದ್ದ ಗವಾಯಿ ಹುಸೇನ್ ಖಾನನ ಕಿವಿಗೆ ಬೀಳುವುದು. ಹೀಗೆ ಬಹಳ ಹೊತ್ತಿನವರೆಗೆ ಹೊರಗೆ ನಿಂತು ಪ್ರಭುವಿನ ಸುಶ್ರಾವ್ಯವಾದ ಹಾಡುಗಳನ್ನು ಕೇಳಿ ಅವನಿಗೆ ಪರಮಾನಂದವಾಗುವುದು. ಮುಂದೆ ಅವನು ಪ್ರಭುವಿನ ನಿಸ್ಸೀಮ ಭಕ್ತನಾಗಿ ತನ್ನ ಜೀವನದ ಕೊನೆಯವರೆಗೂ ಅಲ್ಲೇ ಉಳಿದನು. ಇಂದಿಗೂ ಪ್ರಭು ದರಬಾರಿನಲ್ಲಿ ಸಂಗೀತ ಕಚೇರಿ ನಡೆದುಕೊಂಡು ಬಂದಿದೆ. ಮುಂದೊಂದು ದಿನ ನಮ್ಮ ದೇಶದ ಶ್ರೇಷ್ಠ ಗಾಯಕರಾದ ಕನ್ನಡಿಗ ಪಂಡಿತ್ ಭೀಮಸೇನ ಜೋಶಿಯವರು ಕೂಡ ಒಂದು ಸಲ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗುವಾಗ ಇಲ್ಲಿಗೂ ಬಂದಿದ್ದರೆಂದು ಹೇಳಲಾಗುತ್ತದೆ. ಇರಲಿ, ಮುಂದಿನ ಇನ್ನೊಂದು ಪ್ರಸಂಗ ಎಂತೆಂದರೆ, ಅತ್ತ ಖಂದಾರ್ಕರ್ ದೇಶಪಾಂಡೆ ಅವರ ಪುತ್ರ ನಾನಾ ಎಂಬುವನು ಸುಂದರನು ಹಾಗೂ ಒಳ್ಳೆಯ ಧ್ವನಿಯುಳ್ಳವನು ಆಗಿದ್ದನು. ಅವನು ಶ್ರೀಮಂತ ಮನೆತನದಲ್ಲಿ ಜನಿಸಿದ್ದರಿಂದ ಅವನಿಗೆ ನಾನಾ ಸಾಹೇಬ ಎಂದು ಕರೆಯುತ್ತಿದ್ದರು. ಹೀಗಿರಲು ಅವನಿಗೆ ಚಿಕ್ಕಂದಿನಿಂದಲೂ ನಾಟಕದಲ್ಲಿ ಸ್ತ್ರೀ ಪಾತ್ರ ಧರಿಸಿ ತನ್ನ ಮಧುರ ಕಂಠದಿಂದ ಲಾವಣಿ ಪದಗಳನ್ನು ಹಾಡುತ್ತಾ ಕುಣಿಯುತ್ತಿದ್ದನು. ಹೀಗೆ ಅವನ ವರ್ತನೆಯನ್ನು ಕಂಡ ಬ್ರಾಹ್ಮಣ ಜಾತಿಯ ಬಂಧುಗಳು ಅವನನ್ನು ಸಮಾಜದಿಂದ ಬಹಿಷ್ಕಾರ ಹಾಕಿ ಪರಿಪರಿಯಾಗಿ ಪೀಡಿಸಹತ್ತಿದರು. ಇದಕ್ಕೆ ಬೇಸತ್ತ ಅವನು ಮಾಣಿಕನಗರದ ಪ್ರಭು ಸನ್ನಿಧಿಗೆ ಬಂದನು. ಪ್ರಭುಗಳ ದರಬಾರಿನಲ್ಲಿ ನಿತ್ಯ ಗಾಯನ, ನರ್ತನ, ಕಚೇರಿ ನಡೆಯುತ್ತಿತ್ತು. ಅವನು ಪ್ರಭು ದರ್ಶನ ತೆಗೆದುಕೊಂಡು ತನ್ನ ಸರ್ವ ಸಂಗತಿ ಅವರಿಗೆ ಹೇಳಿದನು. ಪ್ರಭು ಚರಣಗಳಿಗೆ ಅವನು ಶರಣು ಹೋಗಿ ಪಾವನ ಮಾಡಲು ಬೇಡಿಕೊಂಡನು. ಪ್ರಭುಗಳು ಅವನ ಅಂತರಂಗವನ್ನರಿತು, ನೀನು ಹೇಗೆ ಕುಣಿಯುವಿ, ಅದನ್ನು ನನಗೆ ಮೊದಲು ತೋರಿಸು, ಮುಂದೆ ಏನು ಮಾಡಬೇಕೆಂಬುದನ್ನು ನೋಡೋಣ ಎನ್ನಲು ಅವನು ಪರಮಾನಂದ ಭರಿತನಾಗಿ ತಕ್ಷಣವೇ ಸ್ತ್ರೀ ವೇಷ ಧರಿಸಿ ಪ್ರಭುವಿನ ಎದುರಿಗೆ ಸುಂದರವಾಗಿ ನರ್ತನ ಮಾಡಿದನು. ಅಪ್ರತಿಮವಾಗಿದ್ದ ಅವನ ಕಲೆ ನೋಡಿ ಪ್ರಭುಗಳು ಅವನನ್ನು ತಮ್ಮ ಹತ್ತಿರವೇ ಇಟ್ಟುಕೊಂಡರು. ಮುಂದೆ ಪ್ರಭುಗಳೇ ಅವನಿಗೆ ಕೆಲವೊಂದು ಹಾಡುಗಳನ್ನು ಕಲಿಸಿ ಆತನಿಗೆ ಕೃಷ್ಣ ಭಕ್ತಿಯ ಮಾರ್ಗವನ್ನು ತೋರಿಸಿದರು. ಅದರಿಂದಾಗಿ ಮುಂದೆ ಅವನಲ್ಲಿ ಕೃಷ್ಣ ಭಕ್ತಿ ದಿವ್ಯ ತೇಜವು ಉಂಟಾಯಿತು. ಹೀಗೆ ಪ್ರಭು ಭಕ್ತರಾದರೆ ಸಾಕು, ಅವರು ತಮ್ಮ ಭಕ್ತರನ್ನು ಪ್ರೀತಿಯ ದಾರಿಯಿಂದಲೇ ನಡೆಸಿಕೊಂಡು ಹೋಗಿ ಅವರನ್ನು ಉದ್ಧಾರ ಮಾಡುವರು. ಪ್ರಭುವಿನ ಸಕಲ ಮತ ಸಂಪ್ರದಾಯದಲ್ಲಿ ಇದೊಂದು ವಿಶೇಷ ಗುಣವಿತ್ತು. ನನ್ನನ್ನು ಕೈ ಹಿಡಿದು ನಿನ್ನವನನ್ನಾಗಿ ಮಾಡಿಕೋ ಎಂದು ಬಂದವರನ್ನು ಪ್ರಭುಗಳು ಎಂದೂ ಕೂಡ ಕೈಬಿಡಲಿಲ್ಲ. ನಮಗೆ ಹಿಡಿಯಲು ಬರುತ್ತದೆ,
ಆದರೆ ಹಿಡಿದ ಮೇಲೆ ಬಿಡಲು ಬರುವುದಿಲ್ಲ ಎಂದು ಪ್ರಭುಗಳು ಯಾವಾಗಲೂ ಹೇಳುತ್ತಿದ್ದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.